ಮಾಡೋಕ್ಕೆ ನಿನ್ನೆಯಿಂದ ಹೇಳ್ತೇನೆ. ಕಮಿಷನರ್ ಉಳಿಸಿದೆ. ಕಮಿಷನರ್ ಯಾರೇ ಅದು? ಕಮಿಷನರ್ ಯಾರು ಹೇಳ್ದವರು? ಈ ಸ್ಕೂಲಿನ ಅಧ್ಯಕ್ಷ ನಾನು ಪರ್ಮಿಷನ್ ಕೊಟ್ಟ ಮೇಲೆ ಮುಗಿದೋಯ್ತು. MLA ನಾನು ಗೊತ್ತಾಯ್ತಾ? ಮಾತಿದ್ರೆ ಅವನ ಕಮಿಷನರ್ ಅಂತೆ, ಅವನ PO ಅಂತೆ, ಅವನ ಯಾವ ರಶೀದ್ ಅಬ್ಜೆಕ್ಷನ್ ಮಾಡೋಣ. ಉಳಿಸಿದ ರಫಿ ಜನ ವಿರೋಧಿ ನಾನು ಯಾವ ರಫಿ. ಇವತ್ತು ನಮ್ಮ ಪುಲಕೇಶಿ ನಗರದ ಅದರಲ್ಲೂ DG ಹಳ್ಳಿಯ ಇಲ್ಲಿ ನಮ್ಮ ಸ್ಕೂಲ್ ಕಾಂಪೌಂಡಲ್ಲಿ ಒಂದು ಹೆಲ್ತ್ ಕ್ಯಾಂಪನ್ನು ನಮ್ಮ ರಶೀದ್ ಅವರು ಒಂದು ಅಸೋಸಿಯೇಷನ್ನಿಂದ ಮತ್ತು MS ರಾಮಯ್ಯ ಅಸೋಸಿಯೇಷನ್ನಿಂದ ಹೆಲ್ತ್ ಕ್ಯಾಂಪನ್ನು ನಮ್ಮ ಕ್ಷೇತ್ರದ ಜನಕ್ಕೆ ಯೋಜನೆ ಮಾಡಿದ್ದಾರೆ. ಇದರಲ್ಲಿ ಅನೇಕರು ಈ ಶಾಲೆಯ ಎಲ್ಲ ಉಪಾಧ್ಯಾಯರು, ಮುಖ್ಯೋಪಾಧ್ಯಾಯರು, ಪ್ರಿನ್ಸಿಪಾಲರು ಎಲ್ಲ ಇದ್ದೀರಿ. ಹೆಚ್ಚಿನದಾಗಿ ಈ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಬಂದಿರತಕ್ಕಂಥ ಎಲ್ಲ ನಮ್ಮ ಕ್ಷೇತ್ರದ ಬಂಧುಗಳೇ, ಇದು ಬಹಳ ಒಳ್ಳೆ ಕ್ಯಾಂಪ್. ಮನುಷ್ಯ ಜೀವ ಬೇಕಾದ್ರೆ ಎರಡು ಮುಖ್ಯ. ಒಂದು ಊಟ, ಎರಡನೇದು ಆರೋಗ್ಯ. ಇವೆರಡಿದ್ರೆ ಇನ್ನೆಲ್ಲ ಬೇಕೇ, ಎಲ್ಲ ಉಳಿದಿದ್ದೆಲ್ಲ ಇರ್ತದೆ. ದುಡ್ಡು, ಆಸ್ತಿ, ಬಿಸ್ನೆಸ್ಸು, ಮನೆ, ಮಠ ಎಲ್ಲ ಆಮೇಲೆ. ಇವೆರಡು ಇಲ್ಲ ಅಂದ್ರೆ ಎಲ್ಲ ಇದ್ದು ವೇಸ್ಟ್. ಊಟ ಇರಬೇಕು, ಆರೋಗ್ಯ ಇರಬೇಕು, ಮನುಷ್ಯ ಜೀವ ಆಗ್ತದೆ. ಅದರಿಂದ ಈ ಆರೋಗ್ಯ ಅನ್ನೋದು ಬಹಳ ತುಂಬ ಇಂಪಾರ್ಟೆಂಟ್, ಅವಶ್ಯಕ. ಅದರಲ್ಲೂ ನಮ್ಮ ಕ್ಷೇತ್ರದಲ್ಲಿ ಸ್ವಲ್ಪ ಬಡವರು, ಕಾರ್ಮಿಕರು ಹೆಚ್ಚಾಗಿದ್ದಾರೆ. ನಮ್ಮ ಕ್ಷೇತ್ರಕ್ಕೆ ಈ ಹೆಲ್ತ್ ಕ್ಯಾಂಪು ಬಹಳ ಮುಖ್ಯ. ರಶೀದ್ ಅವರು ಹೇಳಿ ನಾನು ಮಾಡ್ತೀನಿ ಅಂದರು, ಮಾಡಪ್ಪ ಅಂದೆ. ಯಾವಾಗ್ಲೂ ಒಳ್ಳೆ ಕೆಲಸ ಮಾಡಲಿಕ್ಕೆ ಅನೇಕ ಅಡೆತಡೆಗಳು ಬರ್ತಾರೆ, ವಿರೋಧ ಮಾಡ್ತಾರೆ. ಅದೇ ಕೆಟ್ಟ ಕೆಲಸ ಮಾಡಿದ್ರೆ ಹಿಂದಿಂದ ಬೆಂಬಲ ಕೊಡ್ತಾರೆ. ಇದು ಯಾವ್ದು ಹೆಲ್ತ್ ಕ್ಯಾಂಪ್, ಇದಕ್ಕೆ ಜಾಗ ಕೊಡಬೇಡ ಅಂತ ಅರ್ಜಿ ಬರೀತಾರಂತಲ್ಲ. ಬಡವ್ರಿಗೆ ಹೆಲ್ತ್ ಕೊಡಬಾರ್ದು ಅಂತಿದ್ಯಾ? ಪಬ್ಲಿಕ್ ಯೂಸ್ ಮಾಡ್ತಾ ಇದ್ದಾರೆ ಈ ಜಾಗನ. ಬಡವರಿಗೆ ಈ ಜಾಗ ಇರೋದು ಸಾರ್ವಜನಿಕರಿಗೆ. ಗೌರ್ಮೆಂಟ್ ಜಾಗ ಯಾರಿಗೆ ಯೂಸ್ ಮಾಡೋದು? ಇದು ಇಂಡಿವಿಜುವಲ್ ಅಲ್ಲ. ಸ್ಕೂಲು, ಹೆಲ್ತ್ ನಡ್ಸಕ್ಕೆ ಈ ಜಾಗ ಇರೋದು. ಅವ್ನು ಯಾವ ರಫೀಕ್ ಬರೀತಾರಂತೆ ಕಮಿಷನರ್ ಏನ್ ಮಾಡ್ತಾರೆ? ನಾನು ಎಲ್ಲಿ ಹೇಳಿದ್ದೀನಿ? ಸುಮ್ಮನೆ ಮಾತಾಡಿದ್ರೆ ಕಮಿಷನರ್ ಅಂತಾರೆ. ಯಾರು ಕಮಿಷನರ್ ನಿಮ್ಗೆ ರಚನೆ ಮಾಡಿದ್ದಾರೆ? ಯಾರನ್ನ ಮಾಡಬೇಡ ಅಂತ ಹೇಳಿದ್ದಾರೆ ಕಮಿಷನರ್. ಸುಮ್ಮನೆ ಯಾಕೆ ಹೇಳ್ತೀರಾ? ಯಾರೇ ಪ್ರಿನ್ಸಿಪಲ್ ಅವರು ರಫೀಕ್ ಒಳಗಡೆ ಬಿಡ್ಬೇಡ್ರಿ, ಇವರೇ ಕಂಪ್ಲೇಂಟ್ ಕೊಡಿ ಅವ್ರ ಮೇಲೆ. ನಾನೇ ಹೇಳ್ತಾ ಇದ್ದೀನಿ, ಒಳ್ಳೇದ್ ಮಾಡಕ್ಕಿದ್ರೆ ಬರ್ಬೇಕಿಲ್ಲಿ, ಫೈಲ್ ಕಂಪ್ಲೇಂಟ್ ಅವ್ರ ಮೇಲೆ. ಅವರು ಫ್ರೀಯಾಗಿ ಹೆಲ್ತ್ ಕ್ಯಾಂಪ್ ಮಾಡಕ್ಕೆ ಸಾರ್ವಜನಿಕರು ಬಂದು ಬೆನಿಫಿಟ್ ತಗೋತಾರೆ. ಇದು ಈ ಜಾಗ ಇರೋದು ಅದಕ್ಕೇನೆ, ಸರ್ಕಾರಿ ಜಾಗ ಇದು, ಗೊತ್ತಾಯ್ತಾ? ಕೆರೆ ಜಾಗ, ಸರ್ಕಾರಿ ಜಾಗ, ಸಾರ್ವಜನಿಕ ಒಳ್ಳೇದಾಗ್ಲಿ ಅಂತ 3 ಎಕರೆ ಕೊಟ್ಟಿರೋದು. ಇಂಥದಕ್ಕೆಲ್ಲ ವಿರೋಧ ಮಾಡ್ತಾರೆ ಇಲ್ಲಿ. ಯಾವಾಗ್ಲೂ ಅಷ್ಟೇ, ಒಳ್ಳೇದಕ್ಕೆ ಯಾರು ವಿರೋಧ ಮಾಡ್ತಾರೆ? ಕೆಟ್ಟದಿದೆ ಇಲ್ಲಿ ಮಾಡಬಾರ್ದು ನಡೀತಾ ಇತ್ತು. ಅವ್ನು ಎಲ್ಲೋಗಿದ್ದ ರಫಿ? ಅವಾಗ ಇಲ್ಲೆಲ್ಲ ಅಗ್ನಿಗಳು ಮೇಯ್ತಾ ಇದ್ವು, ರೋಡಿಸಮ್ ನಡೀತಾ ಇತ್ತು, ಗಾಂಜಾ ನಡೀತಾ ಇತ್ತು. ಅವಾಗ ಎಲ್ಲೋಗಿದ್ದ ಅವನು ರಫಿ? ಅವನೇ ಅಧ್ಯಕ್ಷ ಇದ್ದ ಇಲ್ಲಿ. ಇದೆಲ್ಲ ಸಾರ್ವಜನಿಕರು ರೆಕಗ್ನೈಸ್ ಮಾಡಬೇಕು. ಅವನಿಗೆ ಇವೆಲ್ಲ ಮಾಡಬಾರ್ದು. ಇದೆಲ್ಲ ಸಾರ್ವಜನಿಕರು ಖಂಡಿಸ್ಬೇಕು. ಇವೆಲ್ಲ ನಡೆಯೋದಿಲ್ಲ. ನನ್ನ ಹತ್ರ ಒಳ್ಳೇದ್ ಮಾಡ್ರಿ, ನನ್ನ ಹತ್ರ ಬರ್ರಿ. ಕೆಟ್ಟದೆಲ್ಲ ನನ್ನ ಹತ್ರ ಯಾವುದು ನಡೆಯೋದಿಲ್ಲ. ಈ ಜಾಗ ಹೆಲ್ತ್ಗೆ ಸಾರ್ವಜನಿಕರು ಏನ್ ಬೇಕಾದ್ರೂ ಯೂಸ್ ಮಾಡ್ಕೊಂಬಂದಿದ್ದು. ಬರೀ ಎಜುಕೇಶನ್ ಅಂತಲ್ಲ, ಸರ್ಕಾರಿ ಜಾಗ, ಎಜುಕೇಶನ್ ಕೊಟ್ಟಿದ್ದೀವಿ. ಇದು ಗೊತ್ತಾಯ್ತಾ? ಯಾವುದೇ ಹೆಲ್ತ್ ಕ್ಯಾಂಪ್ ಇದ್ಮೇಲೆ ನಾನು ಏನ್ ನೋಡಮ್ಮ, ಯಾರು HM ನೀನ್ ಕ್ವಶನ್ ಮಾಡಬಾರ್ದು. ನಾನು ಲೆಟರ್ ಕೊಟ್ಟ ಮೇಲೆ, ಗೊತ್ತಾಯ್ತಾ? ಹೆಚ್ಚು ಕಮ್ಮಿ ಇದ್ರೆ ನೀನ್ ಕಂಪ್ಲೇಂಟ್ ಮಾಡೋದು ನನಗೆ ಹೇಳು. ನೀನ್ ಅವ್ರು ಕೇಳಿ ಇವ್ರು ಕೇಳಿ ಯಾಕೆ ಹೇಳ್ತೀಯ ನೀನು? ವೈ ಆರ್ ಯು ಆಸ್ಕಿಂಗ್? ನಾನು ಹೇಳಿದ್ಮೇಲೆ ಮುಗಿತು. ಈ ಸ್ಕೂಲ್ ಅಧ್ಯಕ್ಷ ಯಾರು? ನಾನು ಹೇಳಿದ್ಮೇಲೆ ಮತ್ತೆ ನಿನ್ನೇನು ಕ್ವಶನ್ ಅಲ್ಲಿ ಕ್ವಶನ್ ಎಲ್ಲ ಮಾಡಬಾರ್ದು ನೀನು. ಇಲ್ಲಿ ಯಾರು ಇಂಡಿವಿಜುವಲ್ ಈ ಸ್ಥಳ ಇಲ್ಲ, ನನಗೂ ಇಂಡಿವಿಜುವಲ್ಗೂ ಈ ಸ್ಥಳ ಇಲ್ಲ. ಸಾರ್ವಜನಿಕರಿಗೆ ಈ ಸ್ಥಳ ಮೀಸಲು. ಪಬ್ಲಿಕ್, ಸಾರ್ವಜನಿಕರಿಗೆ ಅನುಕೂಲಕ್ಕೆ ಏನ್ ಬೇಕಾದ್ರೂ ಯೂಸ್ ಮಾಡಬಹುದು. ಕಾನೂನು ಇರೋದು ಅಲ್ವಾ? ನಾನೇ ಆಗ್ಲಿ, ಇನ್ನೊಬ್ರೇ ಆಗ್ಲಿ, ಇಲ್ಲಿ ಸ್ವಂತ ಮದುವೆ ಮಾಡಕ್ಕೆ, ಮಠ ಮಾಡಕ್ಕೆ, ಪೂಜೆ ಮಾಡಕ್ಕೆ ಎಲ್ಲ ಇಲ್ಲಿ ಸ್ಥಳ ಅಲ್ಲ. ಸಾರ್ವಜನಿಕ ಅನುಕೂಲಕ್ಕೆ ಏನ್ ಬೇಕಾದ್ರೂ ಯೂಸ್ ಮಾಡಿ. ನಮ್ದು ಇರೋದೇ ಈ ಜಾಗ. ಬೇರೆ ಎಲ್ಲಿದೆ ಹೆಲ್ತ್ ಕ್ಯಾಂಪ್ ಮಾಡಕ್ಕೆ ಜಾಗ ಇಲ್ಲಿ? ಮತ್ತೆ ಸುಮ್ಮನೆ ಇದೆಲ್ಲ ಇದು ಮಾಡಿ 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 ಕ್ಷೇತ್ರನ ಹಾಳು ಮಾಡಿ ಇಟ್ಟಿದ್ದು.
ನೀವು ನಮ್ಮ ಲೀಡರ್ಗಳೆಲ್ಲ ಅದೇನಕ್ಕೂ ನೀವೆಲ್ಲ ಸ್ವಲ್ಪ ಎಚ್ಚೆತ್ಕೊಬೇಕ್ರಿ, ಹುಷಾರಾಗಿರ್ಬೇಕು. ನೀವೆಲ್ಲ ಮನೇಲಿ ಸೇರಬಾರ್ದು, ಇದನ್ನೆಲ್ಲ ಖಂಡಿಸ್ಬೇಕು ನನ್ನ ಜೊತೆಲಿರೋರು. ಒಳ್ಳೇದಕ್ಕೆ ಕೆಟ್ಟದ್ ಮಾಡೋರು ವಿರೋಧ ಮಾಡಿದ್ರೆ ಏನು ತಪ್ಪೇನಾಗಲ್ಲ. ಒಳ್ಳೇದಕ್ಕೆ ಯಾವುದು ಕೆಟ್ಟದಕ್ಕೆ ಎನ್ಕರೇಜ್ ಮಾಡ್ತಾರೆ ಅದನ್ನ ಖಂಡಿಸ್ಬೇಕು. ನೀವು 100 ಕಾರ್ಯಕ್ರಮ ಮಾಡಿ ಹೇಳ್ತಿದ್ದು ನಾವು ಜಾಗ ಕೊಡ್ತೀವಿ. ವಾರ ಮಾಡ್ತೀರಾ ಮಗೇಶ್ ಮತ್ತು ನಮ್ಮ ಇವರು, ನೀವು ವಾರ ಮಾಡಿ ನಾನು ಪರ್ಮಿಷನ್ ಕೊಡಿಸ್ತೀನಿ. ಹೋಗಿದ್ದಲ್ಲ, ನನಗೆ ವಾರ ಅಟ್ಲೀಸ್ಟ್ ಇಷ್ಟೊಂದು ದೊಡ್ಡದಾಗಿ ಬೇಡ. ಎವರಿ ಸಂಡೇ ಒಂದು ಇಬ್ಬಿಬ್ರು ಡಾಕ್ಟರ್ನ ಇಲ್ಲಿ ಕೊಡಿ, ನಿಮ್ಗೆ ವ್ಯವಸ್ಥೆ ಮಾಡಿಕೊಡ್ತೀನಿ. ಯಾಕಂದ್ರೆ ಈ ಏರಿಯಾದಲ್ಲಿ ಎಲ್ಲ ಬಡವ್ರಿ, ಸೋಮವಾರದಿಂದ ಶನಿವಾರದವರೆಗೂ ಅವ್ರಿಗೂ ಹಾಸ್ಪಿಟಲ್ ಮಾಡಿದ್ರು ಅವ್ರು ಬರಕ್ ಆಗುದಿಲ್ಲ. ಇಲ್ಲಿ ಬೆಳಗ್ಗೆ 6 ಗಂಟೆಗೆ ಹೋದ್ರೆ ರಾತ್ರಿ 11 ಗಂಟೆಗೆ ಬರ್ತಾರೆ. ಕೆಲಸ ಕಾರ್ಯ ನಿಮಿತ್ತ ಹೋಗಿರ್ತಾರೆ. ಅವ್ರ ಹೆಲ್ತ್ ನೋಡ್ಕೊಳ್ಳೋಕ್ಕೂ ಅವ್ರಿಗೆ ಟೈಮ್ ಇರೋದಿಲ್ಲ. ನಾವು MS ರಾಮಯ್ಯ ಅವ್ರಿಗೆ ಹೇಳ್ತಾ ಇದ್ದೀನಿ, ಮಗೇಶ್ ಹೇಳ್ತಾ ಇದ್ದೀನಿ, ನಿಮ್ಗೆ ಪರ್ಮನೆಂಟ್ ಬೇಕಾದ್ರೆ ಒಂದು ರೂಮೇ ಕಟ್ಕೊಡ್ತೀನಿ. ಎವರಿ ಸಾಟರ್ಡೆ ನಮ್ಗೆ 2 ಡಾಕ್ಟರ್ ಕೊಡಿ, ನಮ್ಮ ಜನಕ್ಕೆ ಅನುಕೂಲ ಆಗ್ತದೆ. ಸ್ಪಾನ್ಸರ್ ಮಾಡಿ ಪ್ರತಿ ಭಾನುವಾರ. ಬಡವ್ರು ನೋಡಿ ಎಲ್ಲ ಕುತ್ಕೊಂಡು ಕಣ್ಣು ತೋರಿಸ್ತಾ ಇದ್ದಾರೆ, ಎಲ್ಲ ತೋರಿಸ್ತಾ ಇದ್ದಾರೆ. ಇಂಥೋದಕ್ಕೆ ವಿರೋಧ ಮಾಡ್ತಾನ್ರಿ ಯಾರ್ರಿ ಅವನು ರಫಿ? ಇಂಥೋದಕ್ಕೆ ವಿರೋಧ ಮಾಡ್ತೀಯ ನೀನು? ನೀನು ಸಾರ್ವಜನಿಕರಿಗೆ ಏನ್ ಸೇವೆ ನಿಂದು? ಅವನಿಗೆ ಯಾರು ಸಪೋರ್ಟ್ ಮಾಡ್ತಾ ಇರೋದು ಹಿಂದ್ಗಡೆ? ಕರೆಯೋದಲ್ಲ, ಅವ್ರ ಅತ್ತೆ ಮನೆ ಅವ್ರ ಮಾವನ ಮನೆ ಕಳಿಸ್ಬಿಡ್ತೀವಿ ಒಂದೇ ಸಲ ಅಪ್ರೋಚ್ ಮಾಡಿದ್ರೆ. ಇಲ್ಲಿಗೆ ಯಾಕೆ ಕರಿಬೇಕು? ಹಾ, ಎಲ್ಲಿ ಅವರು ಇವ್ರು ಬಂದಿಲ್ವಾ ನಮ್ಮ ಇನ್ಸ್ಪೆಕ್ಟರ್? ಇಲ್ಲಿ ಆಯ್ತು. ಈಗ ಒಳ್ಳೇದಕ್ಕೆ ಇವೆಲ್ಲ ನನ್ನ ಹತ್ರ ನಡೆಯೋದಿಲ್ಲ. ಯಾರು ಎಗನೆಸ್ಟ್ ಮಾಡಿದ್ರು ನಾನು ಬಿಡೋದಿಲ್ಲ. ಪಬ್ಲಿಕ್ ಅಲ್ಲೇ ನಾನು ಜಾಡಿಸ್ತೀನಿ, ಅದರಲ್ಲಿ ಇಂದು ಮುಂದೆ ಏನಿಲ್ಲ. ಆಯ್ತಾ? ನೀವು ವಾರ ಮಾಡಿ. ನಮ್ಮ ಜನಕ್ಕೆ ಆರೋಗ್ಯ ಬೇಕು, ಕುಡಿಯಕ್ಕೆ ನೀರು ಬೇಕು, ಗಾಳಿ ಬೇಕು, ಬೆಳಕು ಬೇಕು. ಈ 4 ಎಲ್ಲೂ ಸಿಗೋದಿಲ್ಲ ಅಂಗಡಿಲಿ. ಬೆಳಕು, ನೀರು, ಹಾಸ್ಪಿಟ್ಲು ಇವೆಲ್ಲೂ ಎಲ್ಲ ಸಿಗ್ತದೆ. ಅಂಗಡಿಯಲ್ಲಿ ದುಡ್ಡು ಕೊಟ್ಟರೆ ಸಿಗೋದಿಲ್ಲ. ಇದೆಲ್ಲ ನ್ಯಾಚುರಲ್ ಆಗಿ ಸಾರ್ವಜನಿಕ ನಮ್ಮ ಪ್ರತಿನಿಧಿಗಳ ಒಂದು ಕರ್ತವ್ಯ, ನಮ್ಮ ಸರ್ಕಾರದ ಕರ್ತವ್ಯ. ನೀರು, ಬೆಳಕು, ರಸ್ತೆ, ಕ್ಲೀನಿಂಗು, ಹೆಲ್ತ್ ನಾವು ಕೊಡ್ಬೇಕು ಸಾರ್ವಜನಿಕ, ನಮ್ಮ ಡ್ಯೂಟಿ. ಇದನ್ನ ನಾವು ಕೊಡ್ತೀವಿ ಅವರಿಗೆ. ಯಾರು ಅಪೋಸ್ ಮಾಡಿದ್ರು ನಾವು ನಿಲ್ಸೋದಿಲ್ಲ ಅಲ್ವಾ? ಇದ್ರ ಬಗ್ಗೆ ನಾನು ಹೇಳಿದ್ದನ್ನ ಎಚ್ಚರವಾಗಿ ಕೇಳಿಸ್ಕೋಬೇಕು. ನೀವು ಫಾಲೋ ನಾನು ಹೇಳಿದ್ದು ಗೊತ್ತಾಯ್ತಾ? ಅವ್ರ ಹಂಗಂತಾರೆ ಇವ್ರ ಹಿಂಗಂತಾರೆ ಬಿಟ್ಬಿಡ್ಬೇಕು. ಇವತ್ತು ಈ ಕಾರ್ಯಕ್ರಮನೇ ನಡೆಸಬಾರ್ದು ಅಂತ ಅಡ್ಡಿಟ್ ಮಾಡಿದ್ರು. ಒಳ್ಳೆ ಕೆಲಸ. ಈ ರಶೀದ್ಗೆ ಹೆಸರು ಬರ್ತದೆ, ರಶೀದ್ಗೋಸ್ಕರ ನಾನು ಇದನ್ನ ಕೊಟ್ಟಿಲ್ಲ, ಸಾರ್ವಜನಿಕೋಸ್ಕರ ನಾನು ಇದು ಮಾಡ್ತಾ ಇದ್ದೆ. ಸ್ಪಾನ್ಸರ್ ಅಷ್ಟೇ ರಶೀದ್ ಬೇರೆ. ಯಾರು ಇಂಥವ್ರೆಲ್ಲ ಬಂದ್ರೆ ಅವ್ರಿಗೆ ದೇವರು ಯಾವುದೋ ರೀತಿ ಅವ್ರ ಕ್ರೆಡಿಟ್ ಹೋಗುತ್ತೆ ಮೇಲ್ಗಡೆ. ಇದು ಇಂಪಾರ್ಟೆನ್ಸ್ ಸಾರ್ವಜನಿಕ ಅಲ್ವಾ? ಯಾರೇ ಬಂದ್ರು ಸ್ಪಾನ್ಸರ್ ಮಾಡ್ಲಿ ನಮ್ಮ ಜನಕ್ಕೆ, ನಾನು ಎಲ್ಲಾ ರೀತಿ ಸಹಾಯ ಮಾಡ್ತೀನಿ. ನಾನು ಬರೋಕ್ ಮುಂಚೆ ಫೀಲ್ಡ್ ಅಲ್ಲಿ ಏನೇನ್ ನಡೀತು ನೋಡಿ. ಬಿಲ್ಡಿಂಗ್ ಹೆಂಗಿದೆ ಹಿಂಗಿತ್ತಲ್ರಿ? ಹೆಂಗಿತ್ತ ಬಿಲ್ಡಿಂಗ್? ಹೆಂಗ್ರಿ ಕಟ್ತದೆ? ತಿರ್ಗಿ ನೋಡ್ರಿ ಆ ಬಿಲ್ಡಿಂಗ್ ಹೆಂಗಿದೆ. ನಮ್ ಬಂದಾಗ ಹೆಂಗಿತ್ತು ಈ ಜಾಗ? ಹೆಂಗಿತ್ತು? ಅಲ್ಲಿ ಹಂದಿಗಳು, ಅಲ್ಲಿ 4 ಓಪನ್ ಇತ್ತು. ಅವನೆಲ್ಲೋಗಿದ್ದವನು ರಫೀಕ್? ಅವಾಗ ಎಲ್ರಿ ಹೋಗಿದ್ದವನು? ಮಾಡಬಾರ್ದೆಲ್ಲ ನಡೀತಾ ಇತ್ತು ಈ ಫೀಲ್ಡ್ ಅಲ್ಲಿ ನಾನು ಬರೋಕ್ಕಿಂತ ಮುಂಚೆ. ಇಲ್ಲ ಇದ್ರಲ್ಲ ಪ್ರಿನ್ಸಿಪಾಲ್, ವೈಸ್ ಪ್ರಿನ್ಸಿಪಾಲ್, ಹೇಳಿ ಏನೇನ್ ನಡೀತಾ ಇತ್ತು. ಅವಾಗ ಎಲ್ಲೋಗಿದ್ದ ಅವನು? ಇದಕ್ಕೆಲ್ಲ ಯಾಕೆ ಲೆಟರ್ ಬರ್ದಿಲ್ಲ ಅವನು? ಅವಾಗ ಯಾಕೆ ಅಪೋಸ್ ಮಾಡಿಲ್ಲ ಅದನ್ನ? ಅವನ ಹಿಂದೆ ಇರೋರು ಯಾರು ಜನ ಇದಕ್ಕೆಲ್ಲ ಬೆಂಬಲ ಕೊಟ್ಕೊಂಡು MLA ಬಂದ್ಬಿಟ್ಟು ಸುಮ್ಮನೆ ಹಾಕೊಂಡು ಹೋಗ್ತಾರೆ ಅನ್ಕೊಂಡಿದಾರ? ನಾನು ಈ ಕ್ಷೇತ್ರಕ್ಕೆ ಬಂದ್ರೆ ಸುಮ್ಮನೆ ಬಂದು ಹೋಗೋದಿಲ್ಲ. ನನ್ನ ಜನಕ್ಕೆ ಏನಾಗ್ಬೇಕು, ಕಷ್ಟ ಏನು ಸುಖ ಏನು ಕೇಳ್ಕೊಂಡೇ ಹೋಗೋದು. ಅದಕ್ಕೆ ಬರೋದು. ಮತ್ತೆ ಹಾರ ಹಾಕ್ಸ್ಕೊಂಡು ಹಾಯ್ ಬಾಯ್ ಅನ್ನೋ MLA ಎಲ್ಲ ಅಲ್ಲ. ನಾನು ಜವಾಬ್ದಾರಿಯಿಂದ ಬರ್ತೀನಿ, ಜವಾಬ್ದಾರಿಯಿಂದ. ಯಾಕಂದ್ರೆ ನೀವು ನನಗೆ ಜವಾಬ್ದಾರಿಯಿಂದ ಓಟು ಹಾಕಿದ್ದೀರಾ, ನಾನು MLAನೂ ಮಾಡ್ತೀನಿ ಅಲ್ವಾ? ಅದನ್ನ ನಾವು ಜವಾಬ್ದಾರಿಯಿಂದಲೇ ನಡ್ಕೊಳ್ಳೋದು, ಸುಮ್ಮನೆ ಬಂದು ಹೋಗೋಕ್ಕಾಗದಿಲ್ಲ. ಆದ್ರಿಂದ ನೀವೆಲ್ಲ ಇಂಥ ಕಾರ್ಯಕ್ರಮ ಹೆಲ್ತ್ ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ ಹೆಲ್ತ್ ನಿಮ್ಗೆ ಗೊತ್ತಿಲ್ಲ. ಮನುಷ್ಯ ಬದುಕಬೇಕಾದ್ರೆ ನಾನು ಹೇಳಿದ್ನಲ್ಲ, ಊಟದ ಜೊತೆಲಿ ಚೆನ್ನಾಗಿರ್ಬೇಕು. ಯಾಕಂದ್ರೆ ಈಗ ನಮ್ಮೆಲ್ಲ ಈ ಕ್ಷೇತ್ರದಲ್ಲಿ ಅದು ಅವಶ್ಯಕತೆ ಇದೆ. ಅದೇ ನೀವು ಜಯನಗರ, ಬಸವನಗುಡಿ,
ಸಿಟಿಲಿ ಹೋದ್ರೆ ನಾವು ನಮ್ಮ ನಿಮ್ಮನ್ನ ಯಾರು ಈ ಹಾಸ್ಪಿಟ್ಲ್ ಯಾರು ಕೇಳೋದಿಲ್ಲ. ಕೇಳ್ತಾರಲ್ರಿ ಕುಮಾರ್, ಮಗೇಶ್, ನಿಮ್ಮನ್ನ ಅಲ್ಲಿ ಹೋದ್ರೆ ಹೆಲ್ತ್ ಕ್ಯಾಂಪ್ ಮೂಸು ನೋಡೋದಿಲ್ಲ. ನಮ್ಮಲ್ಲಿ ಅವಶ್ಯಕತೆ ಇದೆ, ಯೂಸ್ ಮಾಡ್ಕೊಳ್ಳಿ. ನನ್ನ ಕರ್ತವ್ಯ ನಿಮ್ಗೆ ಸಹಾಯ ಮಾಡೋದು. ಆಸ್ ಎ MLA ನಾನು ನಿಮ್ಗೆ ಬೆಂಬಲ ಕೊಡೋಕೆ, ಕೆಲಸ ಮಾಡ್ಲಿಕ್ಕೆ, ಹೆಲ್ತ್ ಕ್ಯಾಂಪ್ ಮಾಡಕ್ಕೆ ನನ್ನ ಡ್ಯೂಟಿ ನಾನು ನಿಮ್ಗೆ ಮಾಡ್ಕೊಡ್ತೀನಿ. ಇಂಥದ್ದು ಎಷ್ಟು ವಾರ ಮಾಡಿ ನಿಮ್ಗೆ ಎಲ್ಲನ ಮಾಡಿ. ನನಗೆ ಅವಶ್ಯಕತೆ ಇದೆ ಹೆಲ್ತ್ ಕ್ಯಾಂಪು ಈ ಕ್ಷೇತ್ರದಲ್ಲಿ ಮಾಡಿ ಅಂತೇಳಿ ಇದಕ್ಕೆಲ್ಲ ಸಹಕಾರ ಮಾಡಿ. ಬಟ್ ಇನ್ನು ಜನ ಪ್ರಚಾರ ಕಮ್ಮಿ ಇದೆ, ಇನ್ನು ಜನ ಬರಬೇಕಾಗಿತ್ತು. ಸ್ವಲ್ಪ ಅಲ್ಲಲ್ಲಿ ಬ್ಯಾನರ್ಗಳು ಹಾಕ್ಬೇಕಾಗಿತ್ತು, ಹೆಲ್ತ್ ಕ್ಯಾಂಪ್ ಇದೆ ಇಷ್ಟು ಡೇಟ್ಗೆ ಅಂತ. ಸ್ವಲ್ಪ ಇದು ಆರ್ಗನೈಸ್ಡ್ ಮಾಡಬೇಕು. ನಮ್ಮ ಟೀಮ್ ಏನು ನಮ್ಮ ಯಾರೇ ರಶೀದ್ ಭಾಯ್ ಸ್ಪಾನ್ಸರ್ ಮಾಡ್ಬೋದು, ಆದ್ರೆ ನಮ್ಮ ಟೀಮ್ ಇದೆಯಲ್ಲ, ಯೂತ್ ಕಾಂಗ್ರೆಸ್, ಬ್ಲಾಕ್ ಪ್ರೆಸಿಡೆಂಟ್, ಮಹಿಳಾ, ನಿಮ್ದೆಲ್ಲ ಡ್ಯೂಟಿ ಜನನ ಕರ್ಕೊಂಬರ್ಬೇಕು, ಯೂಟಿಲೈಸ್ ಮಾಡ್ಕೋಬೇಕು. ಈಗ ನಾವು ಮಾಡೋ ಕೆಲಸ ಅವ್ರು ಮಾಡ್ತಾ ಇದ್ದಾರೆ, ಅವ್ರಿಗೆ ಬೆಂಬಲ ಕೊಡ್ಬೇಕು. ನಾವು ಎಲ್ಲ ಬೀದಿಲಿ ಒಂದೊಂದು ಫ್ಲೆಕ್ಸ್ ಬೋರ್ಡ್ ಹಾಕಿ ಈ ತರ ಕ್ಯಾಂಪ್ ಇದೆ, ನಡೀತಾ ಇದೆ, ಬನ್ನಿ ಅಂತ ಪ್ರಚಾರ ಕೊಟ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು ಅಲ್ವಾ. ಲೋಕಲ್ ಕೇಬಲ್ ಟಿವಿ ಕೊಡೋದು, ಅಲ್ಲೆಲ್ಲ ಒಂದು ಬ್ಯಾನರ್ ಹಾಕೋದು, ಆಟೋದಲ್ಲಿ ಮಾಡೋದು. ಯಾಕಂದ್ರೆ ಇದೆಲ್ಲ ಮಾಡಿದಾಗ ಜನ ಬರ್ತಾರೆ ಅಲ್ವಾ. ಇದೆಲ್ಲ ಮಾಡಬೇಕು. ನೀವು ಇಂಥ ಕ್ಯಾಂಪು ನೀವು ಮಾಡ್ತಾನೆ ಇರಿ, ನಿಮ್ಗೆ ಏನ್ ಬೆಂಬಲ ನಾವು ಕೊಡ್ತೀವಿ. ನಾನು ಹೇಳ್ತಾ ಇದ್ದೀನಲ್ಲ, ನಿಮ್ಗೊಂದು ರಿಕ್ವೆಸ್ಟ್, ಯಾವರಿ ಭಾನುವಾರ ಇಲ್ಲಿ ಒಂದು ಮಾಡಿ, ನಿಮ್ಗೆ ಪರ್ಮನೆಂಟ್ ಒಂದು ರೂಮೇ ಕೊಟ್ಬಿಡ್ತೀನಿ, ಇದರ ಟೆಂಪರರಿ ಶೆಡ್ ಎಲ್ಲ ಅಲ್ವಾ. ಜನಕ್ಕೆ ಗೊತ್ತಾಗ್ಲಿ, ಭಾನುವಾರ ಹೋದ್ರೆ. ಯಾಕೆ ಭಾನುವಾರ ನಿಮ್ಗೆ ಸಂಡೇ ಹೇಳ್ತೀನಿ ಅಂದ್ರೆ, ಅವತ್ತು ಪಾಪ ಜನಕ್ಕೆ ರಜಾ ಇರ್ತದೆ, ಬೇರೆ ದಿನ ಅವರ ಎಲ್ತ್ ತೋರಿಸ್ಕೊಳಕ್ ಆಗೋದಿಲ್ಲ. ಮಾಡಿ ನಿಮ್ಗೆ ನಾವು ನಿಮ್ ಜೊತೆಲಿ ಇರ್ತೀವಿ. ನನ್ನ ಆಸ್ ಎ MLA ನನ್ನ ಡ್ಯೂಟಿ, ನನ್ನ ರೆಸ್ಪಾನ್ಸಿಬಲ್ ಈ ಕ್ಷೇತ್ರಕ್ಕೆ ಉತ್ತಮವಾದ ಆರೋಗ್ಯ ಕೊಡಬೇಕು, ಉತ್ತಮವಾದ ಗಾಳಿ ಕೊಡಬೇಕು, ಉತ್ತಮವಾದ ನೀರು ಕೊಡಬೇಕು, ಬೆಳಕು ಕೊಡಬೇಕು, ಅಭಿವೃದ್ಧಿ ಆಗಬೇಕು ಅನ್ನೋದು ನನ್ನ ಡ್ಯೂಟಿ. ಅದು ನಾನು ಮಾಡ್ತೀನಿ ಅಂತ ಹೇಳಿ ಇದನ್ನೆಲ್ಲ ಸದುಪಯೋಗ ಮಾಡ್ಕೊಳ್ಳಿ. ನೀವೆಲ್ಲ ಈ ಹೆಲ್ತ್ ಕ್ಯಾಂಪ್ಗೆ ಬಂದಿರತಕ್ಕಂಥವ್ರು ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಸಹಾಯ ಮಾಡೋದವ್ರಿಗೆ ಒಳ್ಳೇದಾಗಲಿ ಅಂತೇಳಿ ನಾನು ಮಾತನ್ನು ಮುಗಿಸ್ತೇನೆ.